ಇದೇ ನಾಡು ಇದೇ ಭಾಷೆ ಎಂದೆಂದೂ ನನ್ನದಾಗಿರಲಿ. ಎಲ್ಲೇ ಇರಲಿ ಹೇಗೆ ಇರಲಿ ಕನ್ನಡವೇ ನಮ್ಮ ಉಸಿರಲ್ಲಿ. ಸೊ ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಚಿತ್ತದಿರಿ ಅಂತ ಅನ್ಕೊಂಡೇನಿ. ನಾವು ಅಂಕರು ಮಸ್ತ್ ಜಿಂಗ್ ಅದೇವಿ. ಸೊ ಇಲ್ಲಿ ನೋಡ್ರಿ, ಇನ್ನೂ ರೈಡಿಂಗ್ ಜಾಕೆಟ್ ಹಾಕೊಂಡಿಲ್ಲ, ನೋಡಿರ್ಬೋದು. ಇಲ್ಲೇ ರೈಡಿಂಗ್ ಪ್ಯಾಂಟ್ ಐತಿ. ಎಷ್ಟು ದಿನ ಆಗಿತ್ತು ತರಿಸಿ ಲದಾಖ್ ರೈಡ್ ಮಾಡತ್ತಿದ್ವಿ. ಪ್ಯಾಂಟ್ ಹಂಗೆ ಇಟ್ಟೀನಿ. ಇವತ್ತು ಅದನ್ನು ಲದಾಖ್ ರೈಡ್ ಮಾಡೋದು ಕ್ಯಾನ್ಸಲ್ ಆಗಿಬಿಟ್ಟಿತ್ತು ರೀ ಅದ್ರ ಸಂಬಂಧ. ಆ್ಯಂಡ್ ಇವತ್ತು ಹೊರಗೆ ಓಪನಿಂಗ್ ಆಗೈತೆ ರೀ. ಅದು ಅಂದ್ರೆ ಹಾಕೊಂಡು ನೋಡೋದು ಮನೆಗೆ ಇಡೋದು, ಹಾಕೊಂಡು ನೋಡೋದು ಮನೆಗೆ ಇಡೋದಾಗಿತ್ತು. ಇವತ್ತು ಓಪನಿಂಗ್ ಆಗೈತೆ ನೋಡ್ರಿ. ಇಲ್ಲಿ DSGದ ರೈಡಿಂಗ್ ಪ್ಯಾಂಟ್ ಐತಿ. ಆ್ಯಂಡ್ ಇಲ್ಲೆಲ್ಲ ಥರ್ಮಲ್ಸ್ ಹಾಕೊಂಡೀನಿ, ಯಾಕಂದ್ರೆ ಥಂಡಿ ಭಾಳ ಐತಂತೆ. ಆ್ಯಂಡ್ ಇಲ್ಲಿ ಐತೆ ನೋಡ್ರಿ ಟಂಟಣ. ಬರೀ ವಿಡಿಯೋನ್ಯಾಗ ಮತ್ತು ಸುಮ್ಮ ಇಲ್ಲೇ ಕಾಫಿ ಕುಡಿಯೋ ರೈಡಿಗೆ ಹಾಕೊಂಡಿದ್ದೆ. ಇವತ್ತು ಫುಲ್ ಓಪನಿಂಗ್ ಆಗ್ತೈತಿ ಇದ್ರದ್ದು. ನಂಗೆ ಭಾಳ ಖುಷಿ ಆಗತ್ತೈತೆ. ಫುಲ್ ರೈಡಿಂಗ್ ಗೇರ್ಸ್ ಎಲ್ಲ ಹಾಕೊಂಡೆ. ಆ್ಯಂಡ್ ಜಾಕೆಟ್ ಅಲ್ಲೇ ಐತಿ DSGದ ಆ್ಯಸ್ ಯೂಶ್ವಲ್. ಆ್ಯಂಡ್ ಗ್ಲೌಸು ಹಾಕೊಂಡೇನೆ, ಅದನ್ನು ಆಲ್ಮೋಸ್ಟ್ ಯೂಸ್ ಮಾಡೀನಿ. ಆ್ಯಂಡ್ ಇದು ಇನ್ನೊಂದು ಒಳಗೆ ಹಾಕೊಂಡೇನೆ ರೀ. ಇದು ರೈಡಿಂಗ್ ಜಾಕೆಟ್ ಒಳಗಿಂದಿದೆ. ಆಗಲೇ ಆಲ್ಮೋಸ್ಟ್ 9-9:30 ಆತ. ನನ್ನ ಸಂಬಂಧ ಲೇಟ್ ಆತ ಅನಿಸ್ತೈತಿ. ಅಲ್ಲೆಲ್ಲ ಇಂಟರ್ಕಾಮ್ ಎಲ್ಲ ಸೆಟಪ್ ಆಗೈತಿ, ಎಲ್ಲ ಆಗೈತಿ. ಆ್ಯಂಡ್ ನೋಡಿರಿ, ರೈಡಿಂಗ್ ಬೂಟ್ಸ್ ಹಾಕೊಂಡೇನಿ. ಆ್ಯಂಡ್ ಇದೆ ಥಂಡಿ ಅಂತೂ ಒಟ್ಟು ಹತ್ತುಂಗೇನೆ ಇಲ್ಲ ಅನಿಸುತ್ತೆ, ಅಷ್ಟು ಹಾಕೊಂಡೇನೆ. ನೋಡ್ರಿ ಇಲ್ಲ ಇನ್ನರ್ ಬ್ಲ್ಯಾಕ್ ಕಲರ್ ಐತಿ. ಫುಲ್ ಇಲ್ಲಿ ಸ್ವೆಟರ್ ಗತ್ಲೆ ಐತಿ. ಮತ್ತು ರೈಡಿಂಗ್ ಜಾಕೆಟ್ ಒಳಗಿಂದೆ. ಆ್ಯಂಡ್ ವಿಭೂತಿ ಹಚ್ಕೊಂಡೆಲ್ಲ ಸ್ವಲ್ಪ ಚಂದ ಕಾಣತ್ತೇನೆ. ಆ್ಯಂಡ್ ರೈಡಿಂಗ್ ಜಾಕೆಟ್ ಹಾಕೊಳ್ಳೋಣ ತೊಗೊಂಡು ಬರ್ರಿ. ಆ್ಯಂಡ್ ಈಗೆಲ್ಲ ಹೊಂಟೇವ್ರಿಪ್ಪ ಅಂತಂದ್ರೆ IBW ಎಲ್ಲೈತ್ರಿಪ್ಪ ಅಂತಂದ್ರೆ ಎವ್ರಿ ಟೈಮ್ ಗೋವಾನಾಗ ಇರ್ತಿತ್ತು. ಈ ಸಲ ಮಹಾರಾಷ್ಟ್ರನಾಗ ಐತಂತೆ. ಅದು ಇರೋದು ಯಾವತ್ತಂತಂದ್ರೆ 19 ಮತ್ತು 20. ನಾವು ಯಾವತ್ತು ಹೊಂಟೇವ್ರಿಪ್ಪ ಅಂದ್ರೆ ಇವತ್ತು December 15th. ಬರೀ ಮಹಾರಾಷ್ಟ್ರ IBW ಹೋಗಿ ಬರೋಕ್ಕಿಂತ ಅಲ್ಲೇ ಮಹಾರಾಷ್ಟ್ರಾಗ ಹೋಗಿರ್ತೈತಿ. ಅಲ್ಲೇ ಬೇರೆ ಎಲ್ಲ ಪ್ಲೇಸಸ್ ವಿಸಿಟ್ ಮಾಡೋಣಂತೆ. ಏನೇನು ಹೊಂಟೇವ್ರಿಪ್ಪ ಅಂತಂದ್ರೆ 3 ಜ್ಯೋತಿರ್ಲಿಂಗ ಹೊಂಟೇವಿ. ಆಮೇಲೆ 8 ಗಣಪತಿ ಗುಡಿ ಹೊಂಟೇವಿ. ಇನ್ನೊಂದು ಯಾವ್ದು ಗಣಪತಿ ಗುಡಿ ಐತಂತ ಫೇಮಸ್, ಅಲ್ಲೇನು ಹೊಂಟೇವಿ. ಯಾರ್ಯಾರು ಹೊಂಟೇವ್ರಿಪ್ಪ ಅಂತಂದ್ರೆ ನಾನು ಮತ್ತು ಕೋಮಲಕ್ಕ ಇಬ್ಬರು ಹೊಂಟೇವಿ ರೈಡ್. ಅವ್ರ ಕಾಂಗ್ನಾಗ ಬಂದಾರೆ. ಆ್ಯಂಡ್ ನಾವು 6 ತೊಗೊಂಡು ಹೊಂಟೇವಿ. ಆ್ಯಂಡ್ ನೋಡು ನಾನು ಬರೀ ಏನಿರ್ತೈತಿ ಏನಿಲ್ಲ. ಆಮೇಲೆ ಹೊಸದು ಇಂಟ್ರ್ಕಾಮ್ ತರಿಸೈತಿ, ಅದನ್ನು ಹಾಕಿ ಸೆಟಪ್ ಮಾಡತ್ತಾರೀಗ ಅವ್ರ ಹೆಲ್ಮೆಟಿಗೆಲ್ಲ. ನಂದೆಲ್ಲ ಪ್ಯಾಕಿಂಗ್ ಎಲ್ಲ ಆಗೈತಿ. ಬ್ಯಾಗ್ ಒಂದು ಗಾಡಿಗೆ ಹಾಕ್ಬೇಕು, ಅದಾತಂದ್ರೆ ಮುಗಿತಾ. ಆ್ಯಂಡ್ ನಮ್ದು ರೈಡರ್ ಇನ್ನೊಬ್ರು ಈಸಿ ಆಗಿಬಿಟ್ಟಾರ ಈಗ. ಯಾಕೆ ಅಪರೂಪಕ್ಕೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ರೈಡ್ ಆಗೈತದ. ಅವ್ರು ಹೋಗುನಂತಂದ್ರೆ ಏನೇ IBW ಹೋಗೋ ಪ್ಲಾನು ಇದ್ದಿದ್ದಿಲ್ಲ ಈ ಸಲ. ಅಕ್ಕ ಕರ್ದೆ ಸಣ್ಣ ಹುಡುಗಿ ಅಂತ. ನಂಗೆ ಇನ್ನೊಂದೇನು ಹೆದರಿಕೆ ಎತ್ತಿತ್ತಿಲ್ರಿ, ನಾವೆಲ್ಲ ಹೊಡೆದಾಡ್ತೀವಿ ಅಂತ ಹತ್ತಿದ್ರಿಪ್ಪ. ಯಾಕಂದ್ರೆ ಇಬ್ಬರದು ಸ್ವಲ್ಪ ಸೇಮ್ ಆ್ಯಟಿಟ್ಯೂಡ್ ಐತಿ. ಇಬ್ಬರು ಸ್ವಲ್ಪ ಹಿಂಗದೇವು ಸೇಮ್. ಎಲ್ಲೇ ಸ್ವಲ್ಪ ಅದೇ ಟೆನ್ಷನ್ ಆಗತ್ತೈತ್ರಿಪ್ಪ. ಸ್ವಲ್ಪ ಅದೇ ಟೆನ್ಷನ್ ಆಗತ್ತೈತೆ ನಂಗೆ. ಸ್ವಲ್ಪ ಇವರು ಹಿಂಗದಾರೆ, ನಾನು ಸ್ವಲ್ಪ ಹಿಂಗದೇನಿ. ಅದಕ್ಕೆ ಸ್ವಲ್ಪ ಕ್ಲಾಸಸ್ ಬೇಡ ಅಂತ ನಾನೇ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಹೊಂಟೇನಿ ರೀ. ನಾನೇ ಅಡ್ಜಸ್ಟ್ ಮಾಡ್ಕೊಂಡು ಹೊಂಟೇನಿ. ಎನಿವೇಸ್ ಗೈಸ್ ಆ್ಯಂಡ್ ಫ್ಯಾಮ್ಲಿ ಈಗ ಜಸ್ಟ್ ಇಲ್ಲೇ ಫ್ಯೂಲ್ ಅಪ್ ಮಾಡ್ಸೈತ್ರಿ. ಯಾರುದ ಇಲ್ಲಿ ನೋಡ್ರಿ 955 ರೂಪೀಸ್ ಆಗೈತಿ. ಆ್ಯಂಡ್ ಇಲ್ಲಿ ಫಸ್ಟ್ ಫ್ಯೂಲ್ ಅಪ್ ಮಾಡ್ಸೈತೆ ಎಲ್ರಿಪ್ಪ ಅಂದ್ರೆ ಬೆಳಗಾವಿ ನಿಯರ್ ಬೈ. ಹಿಂದೆ 32, ಮುಂದೆ 29. ಆ್ಯಂಡ್ ಇನ್ನೊಂದೇನು ಸೀನ್ ಆಗಿತ್ರಿಪ್ಪ ಅಂತಂದ್ರೆ ಆ್ಯಕ್ಚುಲಿ ಟೈರ್ 2 ಟೈರ್ನಾಗ ಹವಾ ಜಾಸ್ತಿ ಇತ್ತು. ಹಿಂದಿನ ಟೈರ್ನಾಗೂ ಫುಲ್ ಜಾಸ್ತಿ ಇತ್ತು, ಮುಂದಿನ ಟೈರ್ನಾಗೂ ಜಾಸ್ತಿ ಇತ್ತು. ಮತ್ತು ಕಮ್ಮಿ ಮಾಡ್ಸಿದ್ರೆ ನಾನು ಅನ್ಕೊಂಡೆ ಅದಕ್ಕೆ ಏನೋ ಪ್ರಾಬ್ಲಮ್, ಹವಾದೇನಾದ್ರು ಪ್ರಾಬ್ಲಮ್ ಇತ್ತಂದ್ರೆ ಟೈರ್ದು ಹಿಂಗೆ ಬಾಬಲ್ ಆಗೋದು ಅದೆಲ್ಲ ಸೀನ್ ಆಗ್ತೈತಿ. ಆ್ಯಂಡ್ ಈಗ ಆರಾಮ್ ರೈಡ್ ಸೇಫ್ ರೈಡ್ ಮಾಡೋಣಂತೆ ಉಲ್ಟಾ ಹೇಳಿದೆ. ಆ್ಯಂಡ್ ಈಗ ಇಲ್ಲಿ ಒಂದು ಉಡುಪಿ ಹೋಟೆಲಿಗೆ ಬಂದೈತ್ರಿ. ಅಲ್ಲಿ ಅಕ್ಕ ಫೋನ್ ಚಾರ್ಜ್ ಇಟ್ಟಾರೆ. ಆ್ಯಂಡ್ ಇಲ್ಲಿ 2 ಹೆಲ್ಮೆಟ್ ಐತಿ. ಆ್ಯಂಡ್ ಇಲ್ಲಿ ರೈಡಿಂಗ್ ಜಾಕೆಟ್ ಐತಿ. ಅಕ್ಕಂದು ರೈಡಿಂಗ್ ಜಾಕೆಟ್ ಐತಿ. ಆ್ಯಂಡ್ ದಿಸ್ ಈಸ್ ಮೀ ನೋಡ್ರಿ. ಮಸ್ತ್ ಬಂದ್ವಿ ರೀ ರೈಡ್ ಮಾಡ್ಕೊಂತ. ಕೂದಲ ಆರಾತಿತ್ತಂತ. ಅಕ್ಕ ಅಂದ್ರೆ ಸುಮ್ ಜಡಿ ಹಾಕೊಂತ. ಆ್ಯಂಡ್ ಇಲ್ಲಿ ನೋಡ್ರಿ, ಐ ಆಮ್ ನಾಟ್ ಅ ಗರ್ಲಿ, ಬಟ್ ಹಾಕೊಂಡಿನಪ್ಪ ಜಡಿ ಫಸ್ಟ್ ಟೈಮ್. ನಾನೇ ಶಾಕ್ ಆಗಿ ನೋಡ್ರಿ. ಬರ್ತೈತಿ ಈ ಥರ, ಅಷ್ಟೇನು ಪರ್ಫೆಕ್ಟ್ ಇಲ್ಲ, ಬಟ್ ಓಕೆ ಒಂದು ಲೆಕ್ಕಕ್ಕೆ ಹಾಕೊಂಡೆ ನೋಡ್ರಿ. ಇಲ್ಲಿ ಜಡಿ ಮ್ಯಾನೇಜೇಬಲ್ ಐತಿ. ಹಂಗಾರ ಭಾಳ ಖುಷಿ ಆಗತ್ಬಿಟ್ಟಿದ್ರಪ್ಪ. ಹ್ಯಾಪಿ ಅಟ್ಯಾಕ್ಸ್ ಬರತ್ತವ ನಂಗೆ, ಹ್ಯಾಪಿ ಅಟ್ಯಾಕ್ಸ್. ಆ್ಯಂಡ್ ನನ್ನ ಜಡಿ ನೋಡ್ರಿ ಇಲ್ಲಿ ಟಂಟೆಡ. ಯಾಕಂದರೆ ನಂಗೆ ಹೇರ್ ಸ್ಟೈಲ್ ಹಂಗೆ ಏನು ಬರ್ತಿದ್ರಪ್ಪ, ನಾರ್ಮಲ್ ಒಂದು ಚುಟ್ಟ ಬಿಟ್ಟರೆ ಹಿಂದೊಂದು ಓಪನ್ ಹೇರ್ ಅಂತಂದ್ರೆ ಕೂದಲ ಬಿಡ್ತೇನೆ ಅಷ್ಟೇ. ಅದು ಬಿಟ್ಟು ನಂಗೆ ಯಾವುದು ಹೇರ್ ಸ್ಟೈಲ್ ಬರೋದಿಲ್ಲ. ಇದೊಂದು ಜಡಿ ಹಾಕೊಂಡೇನೆ. ಯಾಕಂದ್ರೆ ರೈಡ್ನಾಗ ಅದೆಲ್ಲ ಹೊರಗೆ ಒಂದು ಗಂಟು ಆಗ್ತಿದ್ರಿಪ್ಪ, ಸಿಕ್ಕಾತಂದ್ರೆ ಬಿಡಿಸ್ಕೊಳಕ್ಕಾಗೋದಿಲ್ಲ. ಆ್ಯಂಡ್ ನಂದು ನೋಡ್ರಿ ಇಲ್ಲಿ 3-4 ಲೇಯರ್ ಹಾಕೊಂಡೆ ನಾನು ಥಂಡಿ ಸಂಬಂಧ. ಎನಿವೇಸ್ ಅಷ್ಟೇನು ಥಂಡಿ ಅಂತೂ ಹೋಗೈತಿ. ಈಗ ಬಿಸಿಲೈತಿ, ಶಕ್ಕಿ ಎಷ್ಟೇ ಇದ್ರೂ ತಡ್ಕೊಬೋದು. ನಾನು ಥಂಡಿ ಇತ್ತಂದ್ರೆ ಅಪ್ಪ ಒನ್ ಟೈಪ್ ಆಗ್ತಿದ್ರಪ್ಪ, ತಡ್ಕೊಳಕ್ಕಾಗೋದಿಲ್ಲ ಥಂಡಿ. ಒಟ್ಟು ಇಂಟರ್ಕಾಮ್ ಕನೆಕ್ಟ್ ಮಾಡೋದೆ ಹೆಂಗೆ ಡಿಸ್ಕನೆಕ್ಟ್ ಮಾಡೋದು ಅಂತ ನೋಡತ್ತಿತ್ತ ಅಕ್ಕ. ಎಷ್ಟೋ ತನಕ ಗುದ್ದಾಡ್ಯಾರೆ ಅಪ್ಪ. ಅದೇ ಸಾಂಗ್ ಕೇಳಕತ್ರ ಮಾತಾಡೋದು ಬರತ್ತಿಲ್ಲ, ಮಾತಾಡೋದು ಬಂದ್ರೆ ಸಾಂಗ್ ಕೇಳತ್ತಿಲ್ಲ. ಮತ್ತು ಅದೇನೇನೋ ಮಾಡಿ ಫಸ್ಟ್ ಬೈಕಿನ ಬಟನ್ ಒತ್ತಕ್ಬೇಕಾ, ಆಮೇಲೆ ಕಾಲ್ ಒತ್ತಕ್ಬೇಕಾ, ಬೈಕ್ ಒತ್ತಕ್ಬೇಕಾ, ಇಷ್ಟೋ ತನಕ ಗುದ್ದಾಡ್ಯಾರ ಅವ್ರೆ. ಆ್ಯಂಡ್ ಫೈನಲಿ ಅದು ಗೊತ್ತಾಗ್ತೀರಿ ಹೆಂಗಂತ. ಆ್ಯಂಡ್ ಈಗೆಲ್ಲ ಇಂಟರ್ಕಾಮ್ ಹಾಕೊಂಡು ಮಸ್ತ್ ಮಾತಾಡ್ಕೊಂಡು ಹೋಗೋಣಂತ ಅಂದ್ರೆ ಇನ್ನೂ ಮಜಾ ಬರ್ತೈತಿ. ಮಾತಾಡ್ಕೊಂತ ನಾನು ನನ್ನ ಕತೆ ಹೇಳ್ತೀನಿ, ಅಕ್ಕನ ಸ್ಟೋರಿ ಹೇಳ್ತಾರೆ. ಮಸ್ತ್ ಸ್ಟೋರಿ ಟೈಲಿಂಗ್ ಮಾಡ್ಕೊಂಡು ಹೋಗೋಣಂತ. ಹಂಗಾಗುತ್ತೆ ಹಿಂಗಾಗಿತ್ತು ಆದಿದಂತೆ. ಆ್ಯಂಡ್ ಲೆಟ್ಸ್ ಗೋ. ಸೊ ಫ್ಯಾಮ್ಲಿ ಈಗ ಜಸ್ಟ್ ನಾಷ್ಟ ಎಲ್ಲ ಮಾಡಿ ಮತ್ತೆ ವಾಪಸ್ ರೈಡಿಂಗ್ ಜಾಕೆಟ್ ಎಲ್ಲ ರೈಡಿಂಗ್ ಗೇರ್ ಹಾಕೊಂಡು ಬೈಕ್ ಮೇಲೆ ಬಂದೈತಿ. ಆ್ಯಂಡ್ ಬೈಕ್ ಮೇಲೆ ಕುಂತೈತಿ. ಎಲ್ಲ ಚಾರ್ಜಿಂಗ್ ಇಟ್ಟೇನ್ರಿ, ಫೋನ್ ಚಾರ್ಜ್ ಇದ್ದಿರ್ಕಿಲ್ಲ. ಇಂಟರ್ಕಾಮ್ ಅಂತೂ ಕನೆಕ್ಟ್ ಆಗೈತಿ. ಇಬ್ಬರು ಮಾತಾಡ್ಕೊಂಡು ಹೊಂಟೇವಿ.
ಇಫ್ ಇನ್ ಕೇಸ್ ಅಕ್ಕ ಅಲ್ಲಿ ಬ್ಲಾಗ್ ಮಾಡತ್ತಾರಂದ್ರೆ ನನಗೂ ಕೇಳ್ತೈತಿ, ನಾ ಬ್ಲಾಗ್ ಮಾಡತ್ತಂದ್ರೆ ಅವರಿಗೂ ಕೇಳ್ತೈತಿ. ಆ್ಯಂಡ್ ಲೆಟ್ಸ್ ಗೋ ನೋಡೋಣಂತ. ಈಗ ಎಲ್ಲಿ ಸ್ಟಾಪ್ ಮಾಡ್ತೀವಿ ಗೊತ್ತಿಲ್ಲ. ಇನ್ನೊಂದು ಅರೌಂಡ್ 250 ಸಮಥಿಂಗ್ ಕಿಲೋಮೀಟ್ರ್ ಐತಿ, 248 ಕಿಲೋಮೀಟ್ರ್ ಐತಂತೆ. ಆ್ಯಂಡ್ ಅಲ್ಲಿ ಹೋಗಿ ರೀಚ್ ಆಗೋಣಂತೆ. ಆ್ಯಕ್ಚುಲಿ ನಾವು ಭಾಳ ಜಲ್ದಿನ ಬಂದೇವಿ. ಅವ್ರು ಆಣೆಬೆನ್ನೂರದಿಂದ ಧಾರವಾಡ ಮಟ್ಟ ಬಂದರೆ, ಧಾರವಾಡದಿಂದ ಇಲ್ಲಿ ಬಂದ್ವಿ, ಜಲ್ದಿನ ಬಂದೇವಿ. ಆ್ಯಂಡ್ ಆಲ್ಮೋಸ್ಟ್ ನೋಡು ನಾನು ಕವರ್ ಮಾಡೋಣ. ಮಹಾರಾಷ್ಟ್ರ ಎಂಟರ್ ಆಗ್ಯಾವ ನಾವು. ಇನ್ನೊಂದು 1 ತಾಸನ, ಇನ್ನೊಂದು ಅರ್ಧ ತಾಸು ಗಣಪತಿ ಗುಡಿಗೆ ಹೋಗ್ತೀವಿ. ಫಸ್ಟ್ ಟೈಮ್ ಎಷ್ಟು ಆಗೈತ್ರಿಪ್ಪ ಅಂದರೆ 3:30 ಸಮಥಿಂಗ್ ಆಗೈತಿ. ಆಲ್ಮೋಸ್ಟ್ ಜಲ್ದಿ ಕವರ್ ಮಾಡೇವೆ ನಾವು. ಅದ್ರಾಗ ಇಂಟರ್ಕಾಮ್ ಕನೆಕ್ಟ್ ಮಾಡಿದ್ವಿ ಅಲ್ಲಿ ಕುಂತ ಏನಲ್ಲೇ ನಾಷ್ಟ ಮಾಡೋ ಕಡೆ ಮಾತಾಡ್ಕೊತ ಬರತ್ತೇವೆ. ಮಸ್ತ್ ಸ್ಟೋರಿ ಟೆಲ್ಲಿಂಗ್, ಅದಕ್ಕೆ ಜಲ್ದಿ ರೀಚ್ ಆಗಿವೆ. ಆ್ಯಂಡ್ ನಾನು ತೊಗೊಂಡೇನ್ರಿಪ್ಪ ಅಂತಂದ್ರೆ ಪಾವ್ ಬಜಿ, ಅಕ್ಕ ವಡಾಪಾವ್ ತೊಗೊಂಡಾರೆ. ಆ್ಯಂಡ್ ಬೈಕಿಲ್ಲಿ ಪಾರ್ಕ್ ಮಾಡೋಣ. ಹೋಗೋಣಂತ. ಇವತ್ತು ಅದು ಅಲ್ಲೊಂದು ಗಣಪತಿ ಮುಗಿಸ್ಕೊಂಡೆ, ಇನ್ನೊಂದು ಗಣಪತಿ ಇವತ್ತೇ ಹೋಗ್ತೀವಿ. ಯಾಕಂದ್ರೆ ಇನ್ನೂ ಟೈಮ್ ಐತಲ್ಲ, 5:30 6 ಗಂಟೆ ಮಟ್ಟ ಆತಂದ್ರೆ ಇನ್ನೊಂದು ಗಣಪತಿ ಮುಗಿಸ್ಕೊಂಡೆ ಸೀದಾ ನೋಡ್ಬೇಕು. ನಾಳೆ ಎಲ್ಲ ಪ್ಲ್ಯಾನ್ ಏನೇನು ನೋಡ್ಬೇಕು. ಆ್ಯಂಡ್ ಸಿಗ್ತೇನೆ ಬರ್ರಿ. ಬೈ ಬೈ. ಈಗಲ್ಲಿ ಬಂದೇವ್ರಿಪ್ಪ ಫ್ಯಾಮಿಲಿ ಅಂತಂದ್ರೆ ಮಯೂರೇಶ್ವರ ಗಣಪತಿಗೆ ಬಂದೇವಿ ಫಸ್ಟ್ ಸ್ಟಾಪ್. ಆ್ಯಂಡ್ ಕೂದಲ ನೋಡ್ರಿಪ್ಪ ಇಲ್ಲಿ ಇಗ್ನೋರ್ ಮಾಡಿರಿ, ಎಲ್ಲ ರೈಡ್ ಮಾಡ್ಕೊಂಡು ಬಂದಿತ್ತಲ್ಲ. ಆ್ಯಂಡ್ ರೈಡಿಂಗ್ ಜಾಕೆಟ್ನಾಗ ಹೊಂಟೇವೆ ನಾವು, ರೈಡಿಂಗ್ ಗೇರ್ನಾಗ ಶೂ ಬೂಟ್ಸ್ ಮತ್ತು ಹೆಲ್ಮೆಟ್ ಅಲ್ಲೇ ಇಟ್ಟು ಬಂದೈತಿ. ಆ್ಯಂಡ್ ಗಾಡಿದೆಲ್ಲ ಏನು ಲಗೇಜ್ ಇತ್ತಲ್ಲ ಒಬ್ಬರು ಅಜ್ಜಾರಿಗೆ ಹೇಳಿಟ್ಟು ಬಂದೀವಿ, ನೋಡ್ಕೊತೀರಿ ಇಲ್ಲಿ ಅಂತಂದೆ. ಆ್ಯಂಡ್ ಇಲ್ಲಿ ಗುಡಿಗೆ ಬಂದೀವಿ. ಇದಾಗ ನೋಡ್ರಿ ಗುಡಿ ನೋಡೋಣ ಬರ್ರಿ. ಅಲ್ಲಿ ವಿಡಿಯೋ ಮಾಡೋದಲ್ಲ ಆಯ್ತು ಇಲ್ಲೋ ಏನು ಗೊತ್ತಿಲ್ಲ. ಫಸ್ಟ್ ಹೋಗಿ ದರ್ಶನ ತೊಗೊಳ್ಳೋಣಂತ. ಟೈಮ್ ಎಷ್ಟಾಗೈತ್ರಿಪ್ಪ ಅಂದ್ರೆ 5:15 ಸಮಥಿಂಗ್ ಆಗೈತಿ. ಜಲ್ದಿ ಬಂದೀವಿ. ರೋಡರ ಏನು ಮಸ್ತ್ ಐತ್ರಿಪ್ಪ, ಫುಲ್ ಸ್ಮೂತ್ ಇತ್ತು. ಆ್ಯಂಡ್ ಹೊಸಾದಿತ್ತು ಅನಿಸ್ತೈತೆ ರೋಡಿನ. ಅದ್ರಾಗ ಗಾಡ್ಸ್ ಇತ್ತು, ಏಕ್ ನಂಬರ್ ಇತ್ತು. ಆ್ಯಂಡ್ ಹೋಗೋಣ ಬರ್ರಿ. ಓಕೆ ಗುಡಿಲಿ. ಸೊ ಈಗ ಜಸ್ಟ್ ಹೋಗಿ ದರ್ಶನದ್ದು ತೊಗೊಂಬಂದ್ವಿ. ಆ್ಯಂಡ್ ಅಲ್ಲಿ ಗಣಪತಿ ಭಾಳ ಕ್ಯೂಟ್ ಇತ್ತು, ಮಸ್ತ್ ಐತ್ರಿ, ಭಾಳ ಚಂದ ಇತ್ತು. ಆ್ಯಂಡ್ ದರ್ಶನದ್ದು ತೊಗೊಂಡ್ವಿ. ರಶ್ಶರ ಭಾಳ ಇತ್ತು, ಅದ್ರ ಸಂಬಂಧ ಸುಮ್ಮ VIP ದರ್ಶನ ತೊಗೊಂಡ್ವಿ ರೀ. 100 ರೂಪೀಸ್ ಏನಾಯ್ತು ಒಬ್ಬರಿಗೆ ಟಿಕೆಟ್. 2 ನಿಮಿಷನಾಗ ದರ್ಶನ ತೊಗೊಂಡ್ವಿ. ಆ್ಯಂಡ್ ಪ್ರಸಾದ ಮಸ್ತ್ ಇತ್ತು, ಮೋದಕ್ ಇತ್ತು, ಅದು ಭಾಳ ಟೇಸ್ಟಿ ಇತ್ತು. ಆ್ಯಂಡ್ ಗಣಪತಿ ಕರೆ ಭಾಳ ಕ್ಯೂಟ್ ಇತ್ತು. ಆ್ಯಂಡ್ ಇಲ್ಲಿಂದ ನಾವು ನೋಡ್ಬೇಕ್ರಿ ಈಗ ನೆಕ್ಸ್ಟ್ ಡೆಸ್ಟಿನೇಷನ್ ಎಲ್ಲ ಹೊಂಟೈತಂತ. ಆ್ಯಂಡ್ ಈಗ ಜಸ್ಟ್ ಇಲ್ಲಿ ನಿಂತಿದ್ವಿ ರೀ. ಅದಕ್ರಿಪ್ಪ ಅಂತಂದ್ರೆ ಸನ್ಸೆಟ್ ಜೊತೆ ನಮ್ದು ಬೈಕ್ಸ್ ಫೋಟೋ ಹೊಡ್ಕೊಂಡ್ವಿ, ನಾವು ಫೋಟೋ ಹೊಡ್ಕೊಂಡ್ವಿ. ಆ್ಯಂಡ್ ಐ ಹೋಪ್ ಚಲೋ ಬಂದಿರ್ತಾವಂತ. ಆ್ಯಂಡ್ ಹೋಗೋಣ ಬರೀ. ಇಲ್ಲಿಂದ ಅರೌಂಡ್ 50+ ಕಿಲೋಮೀಟ್ರ್ ಐತಿ. ನೋಡೋಣಂತ. 7 ಗಂಟೆ 7:30 ಸುಮಾರು ರೀಚ್ ಆಗ್ತೇವೆ ಅಂತ ಅಂದಾರಕ್ಕ. ಈಗ ಸೆಕೆಂಡ್ ಆರುಗೆ ಫ್ಯೂಲ್ ಅಪ್ ಮಾಡ್ಸೈತ್ರಿ. ಆ್ಯಂಡ್ ಇಲ್ಲಿ ನೋಡ್ರಿ ಎಷ್ಟು ತೊಗೊಂಡೈತೆ ಅಂದ್ರೆ 988. ಫಸ್ಟ್ ಫ್ಯೂಲ್ ಅಪ್ ಅಲ್ಲಿ ಮಾಡಿಸಿದ್ವಿ ಬೆಳಗಾವಿ ನಿಯರ್ ಬೈ. ಆ್ಯಂಡ್ ಬೆಳಗಾವಿ ನಿಯರ್ ಬೈ ಅಂದರೆ ಟೋಲ್ ದಾಟಿದ ಕೂಡ. ಆ್ಯಂಡ್ ಸೆಕೆಂಡ್ ಫ್ಯೂಲ್ ಅಪ್ ಇದೆ ನೋಡಿ, ಸಿದ್ದಿ ಟೇಕ್ ಗಣಪತಿ ಅವರಿಗೆ. ಆ್ಯಂಡ್ ಇಲ್ಲಿ ನೋಡ್ರಿ ಹಿಂಗೈತೆ ಗುಡಿ. ಆ್ಯಂಡ್ ಅಕ್ಕ ಅಲ್ಲಿ ಹಿಂದೆ ಬ್ಲಾಗ್ ಮಾಡತ್ತಾರೆ. ಆ್ಯಂಡ್ ಇಲ್ಲಿ ನಾ ಬ್ಲಾಗ್ ಮಾಡತ್ತೀನಿ. ಆ್ಯಂಡ್ ಇಂಟ್ರ್ಕಾಮ್ ಇದ್ದಿದ್ದಕ್ಕೆ ಸ್ವಲ್ಪ ರೈಡ್ ಟೈಮ್ ಪಾಸ್ ಅನ್ಸತ್ತೈತಿ. ಎಷ್ಟು ರೈಡ್ ಮಾಡತ್ತೀವಿ ಅಂತ ಗೊತ್ತಾಗತ್ತಿಲ್ಲ. ಮಸ್ತ್ ಇಬ್ಬರು ಒಬ್ರಿಗೊಬ್ರು ಸ್ಟೋರಿ ಹೇಳ್ಕೊಂಡು ಬರತ್ತೀವಿ ರೀ. ಬರ್ಬೇಕಾರೆ ಸ್ಟೋರಿ ಹೇಳಿದೆ, ಅಕ್ಕನ ಸ್ಟೋರಿ ಈಗ ಹೇಳಿದ್ರೆ ಬಟ್ ಸ್ಟೋರಿ ಮಾತಾಡ್ಕೊತ ಬರತ್ತೀವಿ. ಟೈಮ್ ಪಾಸ್ ಆಗತ್ತೈತಿ. ಬಟ್ ರೈಡ್ ಮಾಡತ್ತೀವಿ ಅಂತ ಹಿಂಗೆ ಸ್ಟ್ರೆಸ್ ಇಷ್ಟು ಕಿಲೋಮೀಟ್ರ್ ಹೊಡಾತೀವಲ್ಪ ಅಂತ ಏನು ಅನ್ಸತ್ತಿಲ್ಲ. ಆ್ಯಂಡ್ ಮತ್ತೆ ವಾಪಸ್ ಅಲ್ಲೇ ಬೈಕಲ್ಲಿ ಇಟ್ಟೇವ್ರಿ. ಅಲ್ಲಿ ಯಾವುದೋ ಒಂದು ಶಾಪ್ ಕಡೆ ಬೈಕ್ ಇಟ್ಟೆ ಹೇಳಿತವ್ರಿಗೆ ಸ್ವಲ್ಪ ಲಗೇಜ್ ನೋಡ್ಕೋರಿ ಅಂತಂದೆ. ಆ್ಯಂಡ್ ಅಲ್ಲಿ ಹೋಗ್ಬೇಕಾದ್ರೆ ಒಂದಿನ ತೊಗೊತೈತಿ. ಆ ಚೋಟು ನಜರದ್ದು ಇರ್ತೈತಲ್ಲ ರೀ, ಅದು ಕೊಲ್ಲಾಪುರಿ ಚಪ್ಪಲ್ ಐತೆ, ಅದನ್ನು ತೊಗೋಬೇಕಂತೈತಿ. ಆ್ಯಂಡ್ ಇಲ್ಲಿ ನೋಡ್ರಿ ಅಷ್ಟವಿನಾಯಕ ಎಲ್ಲ ಇವ್ರಿ ಅದ ನೋಡ್ರಿ. ಇದ್ರಾಗ ಈಗ ಆಲ್ಮೋಸ್ಟ್ 2 ಕಂಪ್ಲೀಟ್ ಮಾಡಿದ್ವಿ ನಾವು. ಆಲ್ಮೋಸ್ಟ್ ಅನ್ನೋಕೇನು ಇವತ್ತು 2 ಕಂಪ್ಲೀಟ್ ಮಾಡಿದ್ವಿ. ನಜರ್ ಕಟ್ಟುದ ಸಣ್ಣ ಕೊಲ್ಲಾಪುರಿ ಚಪ್ಪಲ್ಲ ಕ್ಯೂಟ್ ಅನಿಸ್ತೈತದೆ. ಆ್ಯಂಡ್ ನೋಡೋಣಂತ ತೊಗೊಳ್ಳೋಣಂತ. ಅದನ್ನು ಆರುಗೂ ತೊಗೊಳ್ಳೋಣ, ಶಿರಾನಿಗೂ ತೊಗೊಳ್ಳೋಣಂತ. ಒಂದು ಶಿರಾನಿಗೆ ಒಂದು ಆರುಗ ನಜರ್ ಹತ್ಬಾರ್ದು ಅಂತಂದೆ. ಯಾಕಂದ್ರೆ ಇಷ್ಟೆಲ್ಲ ರೈಡ್ ಮಾಡಿ ಹೋಗಿರ್ತಿದ್ಲ. ಆ್ಯಂಡ್ ಅಕ್ಕ ಕಾಂಗಿಗೆ ತೊಗೊಳತ್ತಾರೆ. ಜಸ್ಟ್ ಅಲ್ಲಿ ಗುಡಿದಿಂದ ಈಗೆಲ್ಲಿ ಬಂದೇವ್ರಿಪ್ಪ ಅಂತಂದ್ರೆ ಒಂದು ರೂಮ್ ಬುಕ್ ಮಾಡಿದ್ವಿ. ಆ್ಯಂಡ್ AC ಆ್ಯಂಡ್ ನಾನ್ AC ಅಂತ. ಥಂಡಿನಾಗಂತೂ ನಾವು AC ಹಚ್ಚೋದಿಲ್ಲ. ಆ್ಯಂಡ್ ಬೈಕ್ ಕೀಲೇ ಬಿಟ್ಟು ಬಂದಿದ್ದೆ ರೂಮ್ನಾಗ. ಬೈಕ್ ಸ್ವಲ್ಪ ಮುಂದೆ ಹಚ್ಚಾತೀವಿ. ಆ್ಯಂಡ್ ರೂಮ್ 2 ನಿಮಗೆ ಕೊಡ್ತೇನಂತ ಫಸ್ಟಲ್ಲೇ ಗಾಡಿ ಸೇಫಾಗಿ ಪಾರ್ಕ್ ಮಾಡೋಣಂತ. ನಮಗೆ ರೂಮ್ ನಂಬರ್ ಏನು ಸಿಕ್ಕೈತ್ರಿಪ್ಪ ಅಂತಂದ್ರೆ 103. ಸೊ ಇದು ರೂಮ್ ಸಿಂಪಲ್ ಆ್ಯಂಡ್ ಕ್ಯೂಟ್ ಐತಿ. ಆ್ಯಂಡ್ ಇಲ್ಲಿ ನಾಳೆ ಔಟ್ಫಿಟ್ ಚಾಕ್ ತೋರಿಸ್ಬೋದು ನೀವು. ರೈಡಿಂಗ್ ಜಾಕೆಟ್ ಹಾಕೊಂತೀವಿ ಅಂದ್ರೆ ಔಟ್ಫಿಟ್ ಚಾಕ್ ತೋರಿಸ್ಬೋದು. ಹಿಂಗೈತೆ. ಆ್ಯಂಡ್ ಇಲ್ಲೇನೋ ಐತೆ ನೋಡ್ರಿ ಲೈಟ್. ಆ್ಯಂಡ್ ಇಲ್ಲಿಂದ 8 ಕಿಲೋಮೀಟರ್ ಸಮಥಿಂಗ್ ಐತೆ ರೀ ತೇಯೂರು ಗಣಪತಿ. ಅದ್ರ ಸಂಬಂಧ ಫಸ್ಟ್ ಬಂದು ಫ್ರೆಶ್ ಅಪ್ ಆಗಿ ಹೋಗೋಣ ಅಂತಂದ್ರೆ ರೂಮ್ ಎಲ್ಲ ಸಿಕ್ಕೈತಿ, ಬ್ಯಾಗೆಲ್ಲ ಇಟ್ಟೈತಿಲ್ಲ. ಫ್ರೆಶ್ ಅಪ್ ಆಗಿ ಹೋಗೋಣ. 10 ಗಂಟೆ ಮಟ್ಟ ಏನೋ ಟೆಂಪಲ್ ಓಪನ್ ಇರ್ತೈತಂತೆ. ಈಗ ಸಮಥಿಂಗ್ ಅರೌಂಡ್ 9 ಆಗಿರ್ಬೇಕು. ಫ್ರೆಶ್ ಅಪ್ ಆಗಿ ಹೋಗೋಣಂತ. ಈಗ ರೆಡಿಯಾಗಿ ಎಲ್ಲ ಹೊಂಟೀವ್ರಿಪ್ಪ ಅಂತಂದ್ರೆ ಗುಡಿಗೆ ಹೊಂಟೀವಿ. ಆ್ಯಂಡ್ ಅದು 10 ಗಂಟೆ ಕ್ಲೋಸಿಂಗ್ ಟೈಮ್ ಅಂತ. ಆ್ಯಂಡ್ ಟೈಮ್ ಎಷ್ಟಾಗೈತೆ ಹೇಳ್ರಿ, ಆಗಲೇ 9:25 ಆಗೈತಿ. ಆಮೇಲೆ 8 ಕಿಲೋಮೀಟರ್ ಐತ್ರಿ ಅದು ಇಲ್ಲಿಂದ. ನಮ್ಮ ಅಕ್ಕ ಹೆಂಗೆ ಹೊಡಿತಾಳೆ ನೋಡ್ರಿ ಈಗ ಶಾವು ಅಂತ. ಆ್ಯಂಡ್ ನಡ್ರಿ ಲೆಟ್ಸ್ ಗೋ. ನಾರು ಕ್ಯಾಪ್ ಹಾಕೊಂಡಿದ್ದು ಮಸ್ತ್ ಕುಂದಿರ್ತೇವೆ. ನಮ್ಮ ಅಕ್ಕ ಗಾಡಿ ಹೊಡಿತಾಳೆ ಗೈಸ್. ಆ್ಯಂಡ್ ರೆಡಿಯಾಗಿ ಒಂದೇ ಬೈಕ್ ಹೋಯ್ತೀವಿ ರೀ ಇಬ್ಬರು ನಡು. ಯಾಕಂದ್ರೆ ಇಬ್ಬರು ಬೈಕ್ ಹೋಯ್ತಾರೆ ಮತ್ತೇನಂತದ್ದ ಅಕ್ಕ ಹೊಡಾತಾಳಕಂತ ತಂಡಿ ಐತಲ್ಲ, ನಾ ಹಿಂದ್ಕೊಂಡಿರ್ತೇನೆ ಆರಾಮ್ ಮಸ್ತ್. ಚಿಂತಾಮಣಿ ಇಲ್ಲಿ ಗುಡಿಗೆ ಬಂದೀವಿ. ಇಲ್ಲಿ ನೋಡ್ಬೋದಿಲ್ಲ ಚಿಂತಾಮಣಿ ಮಂದಿರ ಐತೆ ನೋಡ್ರಿ. 10 ಗಂಟೆಗೆ ಕ್ಲೋಸ್. ಕರೆಕ್ಟ್ 9:44 ಸಮಥಿಂಗ್ ಏನೋ ಬಂದ್ವಿ ನಾವು. ದರ್ಶನ ಮಸ್ತ್ ಆತು. ಇಲ್ಲಿ ಒಳಗೈತ್ರಿ ಗುಡಿ.
ಬೈಕ್ ಇಲ್ಲಿ ಪಾರ್ಕ್ ಮಾಡೀವ್ರಿ. ಅಲ್ಲಿಂದ ಎಂಟ್ರೆನ್ಸ್, ಇಲ್ಲಿ ಬೈಕ್ ಪಾರ್ಕ್ ಮಾಡೀವಿ. ಎರಡು ಸೇಫ್ ಅದಾವ.